ನಾವು ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ. ಆಮೇಲೆ ನಮ್ಮ ಪಾಪುಗೆ ಅನ್ನಪ್ರಾಶನ ಮಾಡಿಸಿಲ್ಲ. ನಾನು ರಾಯರನ್ನ ತುಂಬ ನಂಬೋದ್ರಿಂದ ಅಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನಪ್ರಾಶನ ಆಯಿತು. ಅನ್ನಪ್ರಾಶನ ಎಲ್ಲ ಮುಗಿದು ದರ್ಶನ ಬಿಟ್ಟಿದ್ದೀವಿ. ನೆನ್ನೆ ಫುಲ್ ಖಾಲಿ ಇತ್ತು ರಾತ್ರಿ, ಇವತ್ತು ರಶ್ಶು. ಹೆಜ್ಜೆ ನಮಸ್ಕಾರ ಆಗ್ತಿದೆ. ಒಳಗಡೆಯಿಂದ ಬಂದರೆ ಜನ ಸಾಗರ. ನಾವು ಬಂದ ಇಷ್ಟೊಂದು ಜನ ಇರಲಿಲ್ಲ. ಊಟಕ್ಕೆ ಬರಬೇಕು. ಇದು ಯಾಕೆ ಹಿಂಗಾದ ಸರ್ ಅಂದ ಯಾವುದಾದ್ರೂ ಚೆನ್ನಾಗಿದೆ. ಆಯ್ತು ಆಯ್ತು. ಇವಾಗ VVIP ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಅನ್ನಪ್ರಾಶನ ಇದೆ, ತೋರಿಸ್ತೀನಿ ರೀ. ಚಿನ್ನಿ, ನಮ್ಮ ಚಿನ್ನು ಮಗದ್ದು ಮೊದಲನೇ ಊಟ. ಏನಮ್ಮ ಸ್ವಲ್ಪ ಸ್ವಲ್ಪ ಚೆನ್ನಾಗಿಲ್ಲ ದರ ಮಾಡ್ತಾರೆ. ಸೊ ಗುಂಡಮ್ಮ ಗಾಡಿ ಓಡಿಸ್ತೀನಿ ಅಂತ ಬಂದರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ಸ್ಟೇ ಆಗಿ ಮತ್ತು ನಾಳೆ ದರ್ಶನ ಮಾಡಿ ಮತ್ತು ರಿಟರ್ನ್ ಬರೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ರೂಮ್ಸ್ ಎಲ್ಲ ಬುಕ್ ಆಗಿದೆ. ಫ್ರೆಂಡ್ ಫ್ಯಾಮಿಲಿ ಅವರು ಕೂಡ ಆಲ್ರೆಡಿ ಹೊರಟಿದ್ದಾರೆ. ಅವರು ಅರ್ಲಿ ಮಾರ್ನಿಂಗೇ ಹೊರಟಿದ್ದಾರೆ ಫ್ಯಾಮಿಲಿ ಎಲ್ಲ. ನಾವು ಸ್ವಲ್ಪ ಲೇಟಾಗಿ ಎದ್ದು ಹೊರಟಿದ್ದೀವಿ. ಅವರು ಬೇಗ ರೀಚ್ ಆಗಿ ಮೇ ಬಿ ಬೇರೆ ದೇವಸ್ಥಾನ ಎಲ್ಲ ಕವರ್ ಮಾಡ್ಬೋದು. ನಾವು ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ರೀಚ್ ಆಗೋದೇ 7:30 ಆಗ್ಬೋದು. ಪಾಪು ಆರಾಮಾಗಿ ಹಿಂದೆ ಮಲಗಿಸಿದ್ದೀವಿ, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡು. ಆಮೇಲೆ ನಮ್ಮ ಪಾಪುಗೆ ಅನ್ನಪ್ರಾಶನ ಮಾಡಿಸಿಲ್ಲ. ನಾನು ರಾಯರನ್ನ ತುಂಬ ನಂಬೋದ್ರಿಂದ ಅಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೆಂಗೆ ಮಾಡ್ತಾರ, ಯಾರೋ ಯೂಟ್ಯೂಬಲ್ಲಿ ನೋಡಿದಾಗ ಮಾಡ್ತಾರೆ ಅಂತ ಮಾಡಿಸಿರೋದು. ಯಾವಾಗ ಮಾಡ್ತಾರೆ, ಯಾವಾಗಲೂ ಡೈಲಿ ಅನ್ನಪ್ರಾಶನ ಇರುತ್ತಾ ಅಥವಾ ಮುಂಚೆನೇ ಬುಕ್ಕಿಂಗ್ ಮಾಡ್ಕೋಬೇಕಾ, ಎಂಥದ್ದು ಏನೂ ಗೊತ್ತಿಲ್ಲ. ಇದ್ದರೆ ಮಾಡ್ಸೋಣ ಒಳ್ಳೆಯದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಡೆ ಅನ್ನಪ್ರಾಶನ ಅಂತ ಅದನ್ನೇನು ಸಪ್ರೇಟಾಗಿ ಏನು ಮಾಡಿಸಲ್ಲ. ಕೆಲವೊಂದು ಕಡೆ ಅನ್ನಪ್ರಾಶನ ಅನ್ನೋದು ಕಂಪಲ್ಸರಿ ಇರುತ್ತೆ. ನಮ್ಮ ಕಡೆ ಅನ್ನಪ್ರಾಶನ ಅನ್ನೋದು ಒಂದು ಕಾನ್ಸೆಪ್ಟೇ ಇಲ್ಲ. ಏನೋ ಒಂದು ಒಳ್ಳೆ ದಿನ ನೋಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಸಾಲಿಡ್ನ. ಪಾಪುಗೆ 6 ತಿಂಗಳಾಗಿರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ನಾನು ಅಂದ್ಕೊಂಡೆ ಅನ್ನಪೂರ್ಣೇಶ್ವರಿಗೆ ಹೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಇವ್ರಿಗೆ ವರ್ಕೆಲ್ಲ ಇರೋದ್ರಿಂದ ಟೈಮ್ ಆಗ್ತಾ ಇಲ್ಲ ಹೋಗೋದಕ್ಕೆ. 6 ಮಂತ್ಸ್ ಆಯ್ತಲ್ವಾ. ಸೊ ಸಾಲಿಡ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಹೆಂಗಾಗುತ್ತೆ. ಅಲ್ಲೆಲ್ಲ ಅನ್ನಪ್ರಾಶನ ಮಾಡಿಸ್ಬೋದು ಅಂತ ಅಂದರೆ ನಾಳೆನೇ ಮಾಡಿಸ್ಬಿಡ್ತೀವಿ. ನಾಳೆ ಏನಾದರೂ ಇರಲ್ಲ ಅನ್ನಪ್ರಾಶನ ಅಂತ ಅಂದರೆ ದಟ್ಸ್ ಫೈನ್. ಬೇರೆ ದಿನ ಮತ್ತು ವಾಪಸ್ ಬಂದಮೇಲೆ ಒಳ್ಳೆ ದಿನ ನೋಡಿ ಮನೇಲಿ ಅನ್ನಪ್ರಾಶನ ಮಾಡಿಸಿ ಸಾಲಿಡ್ ಸ್ಟಾರ್ಟ್ ಮಾಡ್ತೀನಿ. ಇನ್ ಕೇಸ್ ಅಲ್ಲೇನಾದರೂ ಆಗಲಿಲ್ಲ ಅಂತ ಅಂದರೆ ಮನೆ ಹತ್ರನೇ ಅನ್ನಪೂರ್ಣೇಶ್ವರಿ ಟೆಂಪಲ್ ಯಾವುದಾದ್ರೂ ನೋಡಿಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಎಲ್ಲದಕ್ಕೂ ನಮ್ಮ ಯಜಮಾನ್ರು ದಯೆ ತೋರಿಸ್ಬೇಕು. ಅವ್ರಿಗೂ ಕೆಲಸ ಇರೋದ್ರಿಂದ ಅವ್ರಿಗೂ ರಜೆ ಹಾಕೋಕ್ಕಾಗಲ್ಲ. ಒಳ್ಳೆ ದಿನ ನೋಡಿ ಮಾಡಿಸ್ಬೇಕು. ಒಳ್ಳೆ ದಿನ ಇದ್ದಾಗ ಇವ್ರಿಗೆ ರಜೆ ಇರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ನೋಡೋಣ ಹೆಂಗಾಗುತ್ತೆ.
ತಗೊಳ್ಳಿ ಇದೆ. ಆಮೇಲೆ ಇಲ್ಲ ವೆಜಿಟೇರಿಯನ್ಸ್ಗೆನೆ ಕೊಡ್ಬೇಕು ಅಂತೀವಿ. ಬಟ್ ಆಲ್ರೆಡಿ ಟೆನೆಂಟ್ ಬಂದಿದ್ದಾರೆ ಅಂತ ಹೇಳ್ತೀನಿ. ಇಲ್ಲ 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 ಅವನೇನು ಹೇಳಿಲ್ಲ. ಅವನು ಪಾಪ ಮನೆಯಲ್ಲಿ ಸರ್ ನಮ್ಮ ಹೆಂಡತಿ ಮಕ್ಳ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಅಂತ ಅಂದ. ಅವನು ಮೇಯಲ್ಲೇ ಗೃಹ ಪ್ರವೇಶ ಮಾಡವನೆ, ಇನ್ನೂ ಯಾರು ಬಂದಿಲ್ಲ. ಔಟ್ಸ್ಕರ್ಟ್ಸ್ ಅಲ್ವಾ. ಯಾರಿದು ಇಲ್ಲಿ ಇಲ್ಲಿ ಯಾರದು ಇಲ್ಲಿ 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 ನೋಡು ಯಾರದು ಯಾರು ಬಂಗಾರಿ ಯಾರು ಚಿನಿ ಹಾಯ್ 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 ಮಾಡು ಹಾಯ್ ಮಾಡು ಓ ಹಾಯ್ 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 ನಮಸ್ತೆ ನಮಸ್ತೆ ಹಾಯ್ ಹಲೋ 2 ಲಕ್ಷ ಮಾಡ್ಕೊಡ್ತೀನಿ ಅಂದ ಅಡ್ವಾನ್ಸು. 3 ಲಕ್ಷ ಅಂತಿದ್ದ. 3 ಲಕ್ಷ ಅಡ್ವಾನ್ಸು, 30,000 ಅಮ್ಮನ ಹತ್ರ ಇದ್ದಾಗ ನಿಮ್ಮ ಹತ್ರ ಇದ್ದಾಗಲೂ ವೈಲೆಂಟ್. ಅಪ್ಪ ಅಮ್ಮ ಎಂತದಿಲ್ಲ ಒಟ್ರಾಸಿ. ಯಾರಪ್ಪ ಯಾರಮ್ಮ ಅನ್ನೋದೇ ನನಗೆ ಗೊತ್ತಿಲ್ಲ. ಈಗ ಗಾಡಿ ಓಡಿಸ್ತಾ ಆನ್ ಮಾಡ್ತಿದ್ದೀರಾ? ಆನ್ ಮಾಡ್ತಿದ್ಯಾ ಚೇನೆ? ಗಾಯ್ಸ್, ನಿಮಗೆ ನಾನೊಂದು ಇವಾಗ ಕ್ವಿಕ್ ಮೆಸೇಜ್ನ ಕೊಡ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ ಅನ್ನಪ್ರಾಶನ ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನಾವು ಹೇಗೆ ಮಾಡಿಸ್ಬೇಕು, ಯಾವಾಗ ಹೋಗಬೇಕು, ಟೈಮಿಂಗ್ಸು ಮತ್ತು ಎಷ್ಟು ಖರ್ಚಾಗುತ್ತೆ, ಇದೆಲ್ಲ ನಿಮಗೆ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮದು ಜರ್ನಿ ಹೇಗಿತ್ತು ಎಲ್ಲ ಡೀಟೇಲಾಗಿ ಹಾಕಿದ್ದೀನಿ. ತುಂಬ ಕಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಪಾಪು ಇರೋದ್ರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ನನಗೆ ಆದಷ್ಟು ಎಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಮಂತ್ರಾಲಯದಲ್ಲಿ ಯಾರಾದರೂ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದರೆ ನಾನು ನೆಕ್ಸ್ಟ್ ವೀಡಿಯೋನ ನೋಡಿ. ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು. ಕೋಲ್ಡ್ ಕಾಫಿ ಮತ್ತು ವೆಜ್ ಬರ್ಗರ್. ಸೊ ಇದು ಅವ್ರು ಆಮೇಲೆ ತಿಂತಾರೆ, ನಾನು ತಿಂದ್ಬಿಡ್ತೀನಿ. ಇವಾಗ ಪಾಪ ಕಷ್ಟ ಆಗುತ್ತೆ. ಬಂದೆ. ಆದರೆ ಟೈಮ್ ಎಷ್ಟು ಇವಾಗ? ಇನ್ನು 1/4% ನಾವು ಹೋಗಿಲ್ಲ, ಬರೀ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಸ್ ಎಸ್, ನಮ್ಮ ಚಿನ್ನಗೆ ಏನು ಬೇಕು, ಏನು ಬೇಕು ನಮ್ಮ ಚಿನ್ನಗೆ? ಬರ್ಬೇಕು ತಿಂತೀರಾ? ನಿದ್ದೆ ಬಂದರೆ ಕುಡಿಯೋಕ್ಕೆ ತಿನ್ಬಿಟ್ಟು ಎತ್ಕೊತೀನಿ. ಚಿಕನ್ ಬರ್ಗರ್ ತಿನ್ನೋಣ ಅಂತಿದ್ದು ಹೋಗ್ತಾ ಇರೋ ದೇವಸ್ಥಾನಕ್ಕೆ. ಸಂಜೆ ಟೈಮ್ ಸಿಕ್ಕಿದ್ರೆ ನೈಟು ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಚಿಕನ್ ಬರ್ಗರ್ ತಗೊಳ್ಳಿಲ್ಲ. ಓಕೆ ಗೈಸ್, ಚಿಯರ್ಸ್. The next day. ಸೇವಾ ಟಿಕೆಟ್ ಇದ್ದಾರೆ ಇಲ್ಲಿ ಬರ್ರಿ.
ಅನ್ನಪ್ರಾಶನ ಆಯಿತು. ಅನ್ನಪ್ರಾಶನ ಎಲ್ಲ ಮುಗಿದು ದರ್ಶನ ನಿಂತಿದ್ದೀವಿ. ನೆನ್ನೆ ಫುಲ್ ಖಾಲಿ ಇತ್ತು ರಾತ್ರಿ, ಇವಾಗ ರಶ್ಶು. ಎಲ್ಲ ಹೆಜ್ಜೆ ನಮಸ್ಕಾರ ಆಗ್ತಿದೆ. ಒಳಗಡೆಯಿಂದ ಬಂದರೆ ಜನ ಸಾಗರ. ನಾವು ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ದರ್ಶನ ಎಲ್ಲ ಆಯಿತು, ಅನ್ನಪ್ರಾಶನ ಆಯಿತು. ಇವಾಗ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಮತ್ತೆ ಬಂದು ಊಟಕ್ಕೆ ಬರಬೇಕು. ಇದು ಯಾಕೆ ಹಿಂಗಾದ ಸರ್ ರೌಂಡ್? ಯಾವುದಾದ್ರೂ ಇದೇ ಚೆನ್ನಾಗಿದೆ. ಆಯ್ತು ಆಯ್ತು. ಹಿಂಗೊಂದು ಬೆರ್ಲಿಗೆ ಹಾಕಿದ್ರೆ ಇದಕ್ಕೂ 2 ರೂಪಾಯಿ ಬಂದು ನೋಡಿ. ಓಕೆ. ಸಾಕು ಅನ್ಸುತ್ತೆ. 2 ಬರೋದು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ. ಇಲ್ಲಿ ಹಾಕೋದು 5 ರೂಪಾಯಿಗೆ ಒಂದು ನೋಡಿ ಅಮ್ಮ. ಒಣಗಬೇಕಲ್ಲ ಒಂದು ಸ್ವಲ್ಪ. ಆರುತ್ತೆ, ಕೈ ಕೊಡಿ ಒರೆಸ್ತೀನಿ. ಊಟ ಮಾಡೋ ಕೈ ಬೇಡ, ಊಟ ಮಾಡಿಸಿ ಬಾ. ಬೂದಿನಿ ದಾನ್ ಜೊಪ್ಪೆನ. ಇದು ಕಲರ್ ಯಾವ್ದ್ರಿಂದ ಮಾಡೋದು? ಬೆಲ್ಲ ಟೀ ಪುಡಿ ಹಾಕಿಸಿ ಕುದಿಸ್ತೀವಿ. ಹಾಂ ಹಾಂ, ಅಷ್ಟೇ ಸಾಕ. ಇಲ್ಲಿ ಗ್ಯಾಪ್ ಇದೆ, ಎಲ್ಲ ಆಗ್ಬೇಕಾ? ಚೆನ್ನಾಗಿ ಕಾಣುತ್ತೆ. ಇಲ್ಲ ಪರವಾಗಿಲ್ಲ, ಸಾಕು ಬಿಡಿ. ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ಬ್ಯಾಕ್ ಸೈಡ್. ಹಾಂ, ಬ್ಯಾಕ್. ಅಪ್ಪ ಎಲ್ಲ ಮಾಡಿ ಸುಸ್ತಾಗೋಯ್ತು. ಇವಾಗ VIP ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಅನ್ನಪ್ರಾಶನ ಇದೆ, ತೋರಿಸ್ತೀನಿ ಇಲ್ಲಿ. ಸೊ ಅನ್ನಪ್ರಾಶನ ಮಾಡಿಸಿದ್ದೆ. VIP ಸಾರಿ, ಊಟ ಇಲ್ಲಿದೆ. ಭಟ್ರು ಬೇರೆ ಗರಂ ಖಾರ. ಚಿನ್ನಿ, ನಮ್ಮ ಚಿನ್ನು ಮಗದ್ದು ಮೊದಲನೇ ಊಟ. ಓನಮ್ಮ, ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ, ದರ ಮಾಡ್ತಾರೆ. ಸಾಕು ಸಾಕು. ಇಷ್ಟ ಆಗಿಲ್ಲ ನಮ್ಮ ಗುಡ್ಡಂಗೆ. ಸೊ ಗೈಸ್, ನಮ್ಮದು ದರ್ಶನ ಆಯಿತು. ಆಲ್ಮೋಸ್ಟ್ 9:30 ನಾವು ಇಲ್ಲಿಂದ ರೂಮಿಂದ ಹೊರಟಿದ್ದು. 12:30 ವಾಪಸ್ ಬಂದ್ವಿ. ಎಲ್ಲ ಬೇಗ ಬೇಗ ಮುಗೀತು. ಬಟ್ ಅಲ್ಲಿ ನಾವು ಹೊಸದಾಗಿ ಬಂದಿದ್ದರಿಂದ, ಮೊದಲನೇ ಸಲ ಆದ್ದರಿಂದ ಎಲ್ಲೆಲ್ಲಿ ಏನು ಸಿಗುತ್ತೆ, ಯಾವ ಕಡೆ ಹೋಗಬೇಕು, ಇದೇ ಕನ್ಫ್ಯೂಷನ್ ಜಾಸ್ತಿ ಇತ್ತು. 1000 ರೂಪೀಸ್ ಕೊಟ್ಟು ಡೈರೆಕ್ಟ್ ಎಂಟ್ರಿ ತೊಗೊಂಡ್ವಿ. ಸೊ ಅದು 9 ಮಿನಿಟ್ಸಲ್ಲೇ ದರ್ಶನ ಆಗೋಯಿತು. ಮತ್ತು ಪಾಪುಗೆ ಅನ್ನಪ್ರಾಶನ ಮಾಡಿಸಿದ್ವಿ. ಅದು ಟಿಕೆಟ್ ಬಂದು 250. ಎಲ್ಲ ಬೇಗ ಬೇಗ ಆಗೋಯಿತು. ಊಟಕ್ಕೂ ಸ್ಪೆಷಲ್ VIP ಟಿಕೆಟ್ ಕೊಟ್ಟಿದ್ರು. ಸೊ ಎಲ್ಲ ಬೇಗ ಬೇಗ ಆಗೋಯಿತು. ಯಾವುದೂ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಪಾಪ ಅವಾಗೇನು ಹಠ ಮಾಡಲಿಲ್ಲ. ರೂಮಿಗೆ ಬಂದಮೇಲೆ ಹಠ ಮಾಡ್ತಾ ಇದ್ದು. ಇವಾಗ ಮಲಗಿಸಿದ್ದೀನಿ, ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಮಲ್ಕೊಂಡು. ಈ ಲಾರಿ ಕರೆಕ್ಟಾಗಿ ಟರ್ನಿಂಗಲ್ಲೇ ಗೇಟ್ ನಿಂತ್ಬಿಟ್ಟಿದೆ. ಜನಗಳೆಲ್ಲ ಸೇರಿಕೊಂಡು ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ.
ನಮ್ಮ ಕಾರಲ್ಲಿದೆ. ಹಾಂ ಓಕೆ, ಸಂಜೆ ಎಷ್ಟಾಯಿತು? 6 ಗಂಟೆ ಆಗ್ತಾ ಬಂತು. ಇಲ್ಲೊಂದು ಚೆನ್ನಾಗಿರೋ ರೋಡ್ ಇದೆ, ಹಳ್ಳಿ ರೋಡು, ಟ್ರಾಫಿಕ್ ಕಡಿಮೆ. ಸೊ ಗುಂಡಮ್ಮ ಗಾಡಿ ಓಡಿಸ್ತೀನಿ ಅಂತ ಬಂದರು. ಅವ್ರು ಬಂದಿಲ್ಲ ಪಾಪ, ನಾನೇ ಕೊಟ್ಟೆ ಓಡಿಸ್ಲಿ, ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ. ಆಯಿತು. ಆಮೇಲೆ ನೆನ್ನೆ ಓಡಿಸ್ಬೇಕು ಅಂತ ಆಸೆ ಪಟ್ಟು ಬಂದ್ಲು. ಮಗು ಅಳ್ತಿತ್ತು ಅಂಥೇಳಿ ಏನು ಓಡ್ಸೋಕ್ಕಾಗಿರಲಿಲ್ಲ. ಗಾಬರಿ ಆಗಿ ಅಪ್ಪಲ್ಲಿ ಬೇರೆ ನಿಲ್ಲಿಸಿದ್ದೆ. ಹಿಂದೆ ಹೋಗ್ತಾ ಇದೆ ಗಾಡಿ. ಅವಳು ಬ್ರೇಕ್ ಹಾಕ್ತಾಳೆ, ಎಕ್ಸ್ಲೇಟ್ರ್ ಕೊಡ್ತಾಳೆ, ಗಾಡಿ ಮುಂದಕ್ಕೆ ಹೋಗ್ತಿಲ್ಲ, ಜರ್ಕ್ ಹೊಡೆದು ನಿಂತ್ಕೊತಿದೆ, ಹ್ಯಾಂಡ್ ಬ್ರೇಕ್ ತೆಗ್ದಿರ್ಲಿಲ್ಲ. ನಾವು ಕೊಟ್ಟಿರೋ ದೇಶ ಇದು. ಇವತ್ತೆಲ್ಲ ಕರೆಕ್ಟ್ ಆಗಿದ್ದಾಳೆ. ಓಕೆ, ನೋಡೋಣ. ಹಂಗೆ ಆಗೋದು. ಹೆಂಗೆ ನಮ್ಮ ಡ್ರೈವಿಂಗು ನಮ್ಮ ಗುಂಡಮ್ಮ ಮಾಡ್ತಾ ಇದ್ದೀನಿ, ಎಲ್ಲ ಮರ್ತೋಗಿದೆ. ಎಷ್ಟು 7,000 ಕೊಟ್ಟು ಸೇರ್ಕೊಂಡಿದ್ದಲ್ವಾ? 7,000ಕ್ಕೆ ಪರವಾಗಿಲ್ಲ, ನನಗೊಂದು 5 ನಿಮಿಷ ಬ್ರೇಕ್ ಸಿಕ್ತು. ಮುಂಚೆ ಇನ್ನೂ ಚೆನ್ನಾಗಿ ಓಡಿಸಿದೆ. 1 ವರ್ಷ ಬ್ರೇಕ್ ಆಗಿ ಪ್ರೆಗ್ನೆಂಟು, ಡೆಲಿವರಿ ಬ್ರೇಕ್ ಸಿಕ್ತು, ಆದರೆ ಬಾಯಿಗೆ ಬರ್ಸ್ತಾರೆ ಸ್ವಲ್ಪ. ಸಖತ್ತಾಗಿದೆ ಹಸು. ಗೇರ್ ಹಾಕೋಕ್ಕೆ ಭಯ ಆಗ್ತಿದೆ. ಎಲ್ಲ ಟಚ್ ಹೋಗಿ ಗೇರ್ ಚೇಂಜ್ ಮಾಡೋದಕ್ಕೆ ಹಾಕೋದಕ್ಕೆ. ನಮ್ಮ ವೈಫ್ಗೆ ಶವರ್ಮ ಬೇಕಂತೆ, 1-2 ಶವರ್ಮ ಎತ್ತಾಕೊಂಡು ಬರಬೇಕು. ಚಿಕನ್ ಬರ್ಗರ್ ಸಿಗಲಿಲ್ಲ, ಶವರ್ಮ ಸಿಗಲಿಲ್ಲ ಅಂಥೇಳಿ ಬರ್ಗರ್ ಎತ್ತಾಕೊಂಡು ಬರ್ತಾಯಿದ್ದೀನಿ. ಮೇಡಮ್ ಸ್ವಲ್ಪ ಬೇಜಾರಾಗಿದ್ದಾರೆ, ಅಂದರೂ ಬರ್ಗರ್ ಇದೆಯಲ್ಲ ಅಂತ ಖುಷಿಯಾಗಿದ್ದಾರೆ.